ಹಲೋ ಆಸ್ಪಿರೆಂಟ್ಸ್, ಹೋಪ್ ಆಲ್ ಆಫ್ ಯು ಡೂಯಿಂಗ್ ಗುಡ್. ಸೊ ನಾನು ನಿಮ್ಮ ನಾಗರಾಜ್ ನಿಂಬಾಳ್ಕರ್ ಟೀಮ್ ಇಂಡಿಯಾ ಫೈರ್ ಐಸ್ ವತಿಯಿಂದ ಇತ್ತೀಚೆಗೆ ನಮ್ಮ ಒಂದು ಬೆಂಗಳೂರಲ್ಲೇ ನಡೆದಿರ್ತಕ್ಕಂಥ ಈ ಒಂದು ರಾಷ್ಟ್ರೀಯ ತೋಟಗಾರಿಕಾ ಮೇಳ ಅಂತ ಏನ್ ಕರಿತೀವಿ, ಸೊ ನಾವು ನ್ಯಾಷನಲ್ ಹಾರ್ಟಿಕಲ್ಚರ್ ಫೇರ್ ಅಂತಕ್ಕಂಥದ್ದು ಒಂದ್ ರೀತಿ ಜಾತ್ರೆ, ಒಂದ್ ರೀತಿ ಉತ್ಸವ, ಒಂದ್ ರೀತಿ ಇದನ್ನ ನಾವು ಮೇಳ ಅಂತ ಕೂಡ ಇಲ್ಲಿ ಕರಿಬಹುದು. ಸೊ ಈ ರೀತಿ ರಾಷ್ಟ್ರೀಯ ಮಟ್ಟದಲ್ಲಿ ನಡೀತಕ್ಕಂಥ ಈ ಒಂದು ಮೇಳಗಳಲ್ಲಿ ಇದರಿಂದ ನಮ್ಮ ರೈತರಿಗೆ ಯಾವ ರೀತಿ ಲಾಭ ಆಗುತ್ತೆ, ಯಾವ ರೀತಿ ಅವರಿಗೆ ಇನ್ನೂ ಹೆಚ್ಚಿನ ಬೆಳೆಗಳನ್ನ ಬೆಳೆಯಲಿಕ್ಕೆ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದನ್ನ ಈ ಒಂದು ಮೇಳಗಳ ಮುಖಾಂತರ ಈ ಒಂದು ಕೃಷಿ ಕೇಂದ್ರಗಳು ಏನಿದಾವೆ, ಅವರು ರೈತರಿಗೆ ಇಲ್ಲಿ ಮನವರಿಕೆ ಮಾಡ್ಕೊಡ್ತಕ್ಕಂಥದ್ದನ್ನ ಅದು ಡೀಟೇಲ್ ಆಗಿ ಇದರಲ್ಲಿ ನೋಡೋಣ. ಇಲ್ಲಿ ನ್ಯೂಸ್ ಪೇಪರ್ ಕ್ಲಿಪ್ಪಿಂಗ್ ನೋಡೋದಾದ್ರೆ ನಮ್ಮ IIHR ಏನಿದೆ, ರೈಟ್, ಇವರು ಈ ಒಂದು ಆ ರಾಷ್ಟ್ರೀಯ ತೋಟಗಾರಿಕಾ ಮೇಳವನ್ನು ಇಲ್ಲಿ ಕಂಡಕ್ಟ್ ಮಾಡಿರ್ತಕ್ಕಂಥದ್ದಿದೆ. ಏನಿದೆ ಇವರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಂತ ಇಲ್ಲಿ ನೋಡೋದಾದ್ರೆ, ಈ ಒಂದು ಥೀಮ್ ವೈಸ್ ನೋಡೋದಾದ್ರೆ ಇದನ್ನ ಶೋ ಕಾಸಿಂಗ್ ದಿ ನೆಕ್ಸ್ಟ್ ಜನರೇಷನ್ ಟೆಕ್ನಾಲಜಿ ಲೆಡ್ ಹಾರ್ಟಿಕಲ್ಚರ್, ಅಂದ್ರೆ ಮುಂದಿನ ಒಂದು ಪೀಳಿಗೆಗೆ ಈ ಒಂದು ಟೆಕ್ನಾಲಜಿನ ತಂತ್ರಜ್ಞಾನ ಬಳಸ್ಬಿಟ್ಟು ಯಾವ ರೀತಿ ನಾವು ತೋಟಗಾರಿಕೆ ಒಂದು ಫೀಲ್ಡ್ ಅಲ್ಲಿ ಈ ಒಂದು ರೆವಲ್ಯೂಷನ್ ಅಥವಾ ಕ್ರಾಂತಿನ ತರಬಹುದು ಅಂತಕ್ಕಂಥದ್ದನ್ನ ಈ ಮೇಳದ ಒಂದು ಮುಖ್ಯ ಉದ್ದೇಶ ಆಗಿದೆ. ಅಗೇನ್ ಇನ್ನೊಂದು ನ್ಯೂಸ್ ಪೇಪರ್ ಕ್ಲಿಪ್ಪಿಂಗ್ ಅಲ್ಲಿ ನೋಡೋದಾದ್ರೂ ಕೂಡ ನಮಗೆ ನ್ಯಾಷನಲ್ ಹಾರ್ಟಿಕಲ್ಚರ್ ಫೇರ್ ಇನ್ ಬೆಂಗಳೂರು ಪುಟ್ ಸ್ಪಾಟ್ಲೈಟ್ ಆನ್ ದಿ ನೆಕ್ಸ್ಟ್ ಜನರೇಷನ್ ಟೆಕ್ನಾಲಜಿ, ಅಂದ್ರೆ ಯಾವ ರೀತಿ ನಾವು ತಂತ್ರಜ್ಞಾನವನ್ನು ತೋಟಗಾರಿಕೆಯಲ್ಲಿ ಬಳಸ್ಕೋಬಹುದು ಅಂತಕ್ಕಂಥದ್ದು ಇಲ್ಲಿ ಹೇಳಿರ್ತಕ್ಕಂಥದ್ದಿದೆ. ಹಾಗಾದ್ರೆ ಇಲ್ಲಿ ಕಂಟೆಕ್ಸ್ಟ್ ವೈಸ್ ನಾವು ನೋಡೋದಾದ್ರೆ ಯಾವ ರೀತಿ ಇದನ್ನ ನಾವು ಬಳಸ್ಕೋಬಹುದು ಅಂತಂದ್ರೆ, ಇಲ್ಲಿ ಹೆಸರುಘಟ್ಟದಲ್ಲಿ ಇರ್ತಕ್ಕಂಥದ್ದು ನಮ್ಮ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರ್ ರಿಸರ್ಚ್, ಅಂದ್ರೆ ರಾಷ್ಟ್ರೀಯ ಈ ಒಂದು ತೋಟಗಾರಿಕೆ ಒಂದು ಕೇಂದ್ರ ಅಥವಾ ಅಭಿವೃದ್ಧಿ ಅಂತ ಏನ್ ಹೇಳಿರ್ತೀವಿ, ಆ ಒಂದು ಕೇಂದ್ರದಲ್ಲಿ ಈ 3 ದಿನಗಳಾಗಿರ್ತಕ್ಕಂಥದ್ದು. ರೈಟ್, ನಮಗೆ ಮಾರ್ಚ್ 5ರಿಂದ 7ರವರೆಗೆ ಒಂದು ರಾಷ್ಟ್ರೀಯ ತೋಟಗಾರಿಕಾ ಮೇಳವನ್ನು ಇಲ್ಲಿ ಆರ್ಗನೈಸ್ ಮಾಡಿರ್ತಕ್ಕಂಥದ್ದು ಇದೆ. ಏನಿದೆ ಥೀಮು ಅಂತ ನೋಡೋದಾದ್ರೆ, ನೆಕ್ಸ್ಟ್ ಜನರೇಷನ್ ಟೆಕ್ನಾಲಜಿ ಹಾರ್ಟಿಕಲ್ಚರ್ ಫಾರ್ ಸಸ್ಟೈನಬಲ್ ಡೆವಲಪ್ಮೆಂಟ್, ಸುಸ್ಥಿರ ಒಂದು ಅಭಿವೃದ್ಧಿಗಾಗಿ, ರೈಟ್, ತಂತ್ರಗಾರಿಕೆಯನ್ನು ಬಳಸ್ಕೊಂಡು ತೋಟಗಾರಿಕೆ ಇದರ ಒಂದು ಕ್ಷೇತ್ರದಲ್ಲಿ ಯಾವ ರೀತಿ ನಾವು ಕ್ರಾಂತಿಯನ್ನು ತರಬಹುದು ಅಂತಕ್ಕಂಥದ್ದು. ಇಲ್ಲಿ ಕ್ವಿಕ್ ಆಗಿ ಒಂದು ಅನೌನ್ಸ್ಮೆಂಟ್ ನೋಡೋದಾದ್ರೆ, ನಮ್ಮ KPSC ಕಾಲ್ಫರ್ ಆಗಿರ್ತಕ್ಕಂಥ 384 ಪೋಸ್ಟ್ ಗಳಿಗೆ ಟೀಮ್ ಇಂಡಿಯಾ ಫಾರ್ IAS ವತಿಯಿಂದ ಒಂದು ರ್ಯಾಪಿಡ್ ರಿವಿಷನ್ ಕ್ಲಾಸಸ್ ತರ ಮಾಡ್ತಾ ಇದೀವಿ. ಇದು ಎಕ್ಸ್ಕ್ಲೂಸಿವ್ ಆಗಿ UPSC ಆಸ್ಪಿರೆಂಟ್ಸ್ ಕೂಡ ಇದೆ, ಮತ್ತೆ ಯಾರೆಲ್ಲ ಇವಾಗ KPSC ಅಂತ ಎಕ್ಸ್ಕ್ಲೂಸಿವ್ ಪ್ರಿಪೇರ್ ಆಗ್ತಾ ಇದ್ರೆ ಅವರಿಗೋಸ್ಕರ ಕೂಡ ಇದೆ. ಇದನ್ನ ಹೆಚ್ಚಿನ ಮಾಹಿತಿಗಾಗಿ ಸಂಸ್ಥೆಗೆ ನೀವು ವಾಕ್ಯನಾದ್ರೂ ಬಂದ್ಬಿಟ್ಟು ಎನ್ಕ್ವೈರಿ ಮಾಡಬಹುದು, ಅಥವಾ ಇಲ್ಲಿ ಇರ್ತಕ್ಕಂಥ ಅಕಾಡೆಮಿ ನಂಬರ್ ಮೇಲೆ ಕೂಡ ನೀವು ವಿಸಿಟ್ ಅನ್ನ ಕಾಲ್ ಅನ್ನ ಮಾಡಿಬಿಟ್ಟು ಹೆಚ್ಚಿನ ಮಾಹಿತಿಯನ್ನ ಪಡಿಬಹುದು. ಹಾಗಾದ್ರೆ ಈ ಒಂದು ರಾಷ್ಟ್ರೀಯ ತೋಟಗಾರಿಕೆ ಮೇಳ, ರೈಟ್, ಒಂದು ನಮ್ಗೆ ಗೊತ್ತಿರೋ ಹಾಗೆ IIHR, ರೈಟ್, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರ್ ರಿಸರ್ಚ್ ಇವರು ಆರ್ಗನೈಸ್ ಮಾಡಿರ್ತಕ್ಕಂಥದ್ದಿದೆ. ಇದರಲ್ಲಿ ಏನ್ ಇವರನ್ನ ಮುಖ್ಯವಾಗಿ ಫೋಕಸ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಸಸ್ಟೈನೇಬಲ್ ಅಂಡ್ ಎಕನಾಮಿಕಲಿ ರಿವಾರ್ಡಿಂಗ್ ವೆರೈಟೀಸ್ ಆಫ್ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್. ತೋಟಗಾರಿಕೆ ಅಂದ್ಮೇಲೆ ತೋಟಗಾರಿಕೆ ಬೆಳೆಗಳಲ್ಲಿ ನಮ್ಗೆ ಹಣ್ಣುಗಳಾಗಿರ್ಬೋದು, ತರಕಾರಿಗಳಾಗಿರ್ಬೋದು, ರೈಟ್, ಈ ರೀತಿಯಾಗಿ ಇರ್ತಕ್ಕಂಥದ್ದು ಇದ್ರ ಮೇಲೆ. ಯಾಕೆಂದ್ರೆ ನಾವು ಅಗ್ರಿಕಲ್ಚರ್ ಅಂತ ಬಂದಾಗ ಪ್ಯೂರ್ಲಿ ನಮ್ಗೆ ಭತ್ತ, ರಾಗಿ, ರೈಟ್, ಈ ರೀತಿ ಜೋಳ, ಗೋಧಿ ಇದನ್ನು ಬೆಳೆಯೋದು ಮಾತ್ರ ಅಲ್ಲದೆ ಅಗ್ರಿಕಲ್ಚರ್ ಸಂಬಂಧಪಟ್ಟಿರ್ತಕ್ಕಂಥ ಸಸ್ಟೈನೇಬಲ್ ಅಗ್ರಿಕಲ್ಚರ್ ಅಂತ ನಾವು ನೋಡೋದಾದ್ರೆ ಈ ರೀತಿ ಫಿಶರಿ ಆಗಿರ್ಬೋದು, ಹಾರ್ಟಿಕಲ್ಚರ್ ಕ್ರಾಪ್ಸ್ ಆಗಿರ್ಬೋದು, ಇದೆಲ್ಲ ಬೆಳೆದರ ಮುಖಾಂತರ ನಮ್ಮ ರೈತರನ್ನ ಇನ್ನೂ ಅತಿ ಹೆಚ್ಚು ಲಾಭದಲ್ಲಿ ಇರೋ ತರ ನಾವು ನೋಡ್ಕೋಬಹುದು. ಹಾಗಾದ್ರೆ ಈ ಒಂದು ರಾಷ್ಟ್ರೀಯ ತೋಟಗಾರಿಕೆ ಮೇಳದ ಮುಖ್ಯ ಉದ್ದೇಶ ಏನಾಗಿತ್ತು ಅಂತಂದ್ರೆ, ಸ್ಮಾರ್ಟ್ ಇರಿಗೇಷನ್ ಸಿಸ್ಟಮ್, ಈ ಒಂದು ನೀರಾವರಿ ಪದ್ಧತಿಯಲ್ಲಿ ನಾವು ಟ್ರೆಡಿಷನಲ್ ಸಿಸ್ಟಮ್ ಅನ್ನ ಯೂಸ್ ಮಾಡಿದ್ರೆ ಸಮ್ವೇರ್ ಅದು ಅಷ್ಟರ ಮಟ್ಟಿಗೆ ಎಫೆಕ್ಟಿವ್ ಆಗ್ತಾ ಇಲ್ಲ. ಅದ ಸಂಬಂಧಪಟ್ಟಂತೆ ಇವಾಗ ಟೆಕ್ನಾಲಜಿನ ಬಳಸ್ಕೊಂಡು ಯಾವ ರೀತಿ ಇರಿಗೇಷನ್ ಫೆಸಿಲಿಟೀಸ್ ಅನ್ನ ನಾವು ನೋಡ್ಕೋಬಹುದು ಅಂತ, ರೈಟ್. ಅದಾದ್ಮೇಲೆ ಕಂಟ್ರೋಲ್ಡ್ ಎನ್ವೈರನ್ಮೆಂಟಲ್ ಮ್ಯಾನೇಜ್ಮೆಂಟ್. ನಾವು ಪರಿಸ್ಥಿತಿ ಈ ಒಂದು ಸುಸ್ಥಿರ ಅಭಿವೃದ್ಧಿ ಕಡೆಗೆ ನಾವು ನೋಡೋದಾದ್ರೆ, ಈ ಒಂದು ನಮ್ಮ ತೋಟಗಾರಿಕೆಗೆ ಸಂಬಂಧಪಟ್ಟಿರ್ತಕ್ಕಂಥ ಪರಿಸ್ಥಿತಿ ಏನಿದೆ ಸದ್ಯದ್ದು, ಅದನ್ನ ನಾವು ಈ ಒಂದು ಪರಿಸರದ ಕಾಳಜಿ ವಹಿಸುವ ಮುಖಾಂತರ ಅದನ್ನು ಕೂಡ ನಾವು ಗಮನವನ್ನು ಹರಿಸಬಹುದು ಅಂತ. ಅದನ್ನು ಹೊರತುಪಡಿಸಿದ್ರೆ ಅತಿ ಹೆಚ್ಚು ಕ್ರಾಪ್ ಇಲ್ಡ್ ಯಾವ ರೀತಿ ಬೆಳ್ಕೋಬಹುದು, ಅಥವಾ ಪರಿಸರ ಸ್ನೇಹಿ ಯಾವ ರೀತಿ ನಾವು ಇಲ್ಲಿ ಪ್ರಾಕ್ಟೀಸ್ ಅನ್ನ ಮಾಡಬಹುದು, ಡಿಜಿಟಲ್ ಹಾರ್ಟಿಕಲ್ಚರ್, ಇದೆಲ್ಲದರ ಕುರಿತಾಗಿ ನಮ್ಮ ರೈತರಿಗೆ ಇಲ್ಲಿ ಮಾಹಿತಿಯನ್ನ ಕೊಡೋ ಪ್ರಯತ್ನ ಈ ಒಂದು ಮೇಳದ ಮುಖಾಂತರ ಆಗಿರೋದಿದೆ. ಈ ಒಂದು IIHR ಅಂತ ನೋಡೋದಾದ್ರೆ ಇದು ನಮಗೆ 1967 ಅಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥದ್ದು, ಬೆಂಗಳೂರಲ್ಲಿ ಇರ್ತಕ್ಕಂಥದ್ದು. ಇವರು ಹೊಸ ಹೊಸ ವೆರೈಟೀಸ್ ಯಾವಿದಾವೆ ಕ್ರಾಪ್ಸ್ ಕುರಿತಾಗಿ, ರೈಟ್, ಈ ಒಂದು ಹಾರ್ಟಿಕಲ್ಚರ್ ಬೆಳೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇದ್ರ ಕುರಿತಾಗಿ ಸಂಶೋಧನೆಯನ್ನ ಮಾಡ್ತಾ ಇರ್ತಾರೆ.
ಎಕ್ಸ್ಪೆಕ್ಟೆಡ್ ಔಟ್ಕಮ್ ಅಂತ ಬಂದಾಗ ಏನ್ ಇದರಿಂದ ನಮ್ಗೆ ಲಾಭ ಆಗ್ಬೋದು ಅಂತಂದ್ರೆ, ಸೊ ನಮ್ಮ ರೈತರಿಗೆ ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಅಂದ್ರೆ ಆನ್ ದಿ ಸ್ಪಾಟ್ ಅಲ್ಲಿ ನಿಮ್ಗೆ ಅದನ್ನ ಯಾವ ರೀತಿ ಮಾಡ್ಬೋದು, ಯಾವ ರೀತಿ ಬೆಳಿಬೋದು ಅಂತಕ್ಕಂಥದ್ದನ್ನ ಈ ಡೆಮೋಗಳ ತೋರಿಸೋ ಮುಖಾಂತರ ಹೇಳಿದಾಗ ನಮ್ಮ ರೈತರಿಗೂ ಕೂಡ ಪ್ರಾಕ್ಟಿಕಲ್ ಆಗಿ ಅದನ್ನ ಈಸಿಯಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಆಗುತ್ತೆ. ಅದಾದ್ಮೇಲೆ ರೈತರಿಗೆ ಈ ಒಂದು ಪ್ರಗತಿಪರ ರೈತರು ಕೃಷಿಕರು ಯಾರಿರ್ತಾರೆ ಅವರಿಗೆ ಸನ್ಮಾನಗಳು ಮಾಡೋ ಮುಖಾಂತರ ಸೊ ಬೇರೆ ಬೇರೆ ರೈತರಿಗೂ ಕೂಡ ಇಲ್ಲಿ ಅದನ್ನ ಒಂದು ಮೋಟಿವೇಶನ್ ತರ ಮಾಡ್ಬೋದು. ಸೊ ಮತ್ತೆ ನಮ್ಮ ರೈತರ ಒಂದು ಇನ್ಕಮ್ ಯಾವ ರೀತಿ ಅದನ್ನ ಡಬಲ್ ಮಾಡ್ಬೋದು ಅಂತಕ್ಕಂಥದ್ದು ಇಲ್ಲಿ ಮುಖ್ಯವಾಗಿ ಒಂದು ಎಕ್ಸ್ಪೆಕ್ಟೆಡ್ ಔಟ್ಕಮ್ ಅಲ್ಲಿ ಇದನ್ನ ನೋಡ್ಬೋದು. ಸೊ ಈ ಒಂದು KPSC ಅಗೇನ್ 384 ಗೆ ಸಂಬಂಧಪಟ್ಟಂತೆ ಟೀಮ್ ಇಂಡಿಯಾ ಫಾರ್ IAS ಒಂದು ಟೆಸ್ಟ್ ಸೀರೀಸ್ ಕೂಡ ನಾವು ಲಾಂಚ್ ಮಾಡಿರೋದೇ ನಮ್ಮ KS ಕದನ ಅಂತ. ಸೊ ಹೆಚ್ಚಿನ ಮಾಹಿತಿಗಾಗಿ ಈ ಒಂದು ಸಂಸ್ಥೆಯ ನಂಬರ್ ಏನಿದೆ ಇದ್ರ ಮೇಲೆ ನೀವು ರೀಚ್ ಆಗ್ಬಹುದು. ಸೊ ಈ ರೀತಿ ಈ ಒಂದು ನಮ್ಮ ನ್ಯಾಷನಲ್ ಹಾರ್ಟಿಕಲ್ಚರ್ ಫೇರ್ ಅಂತಕ್ಕಂಥದ್ದು ಏನಿದೆ, ರಾಷ್ಟ್ರೀಯ ತೋಟಗಾರಿಕಾ ಮೇಳ. ಸೊ ರೈಟ್, ಈ ಒಂದು ಫಿಲಿಮ್ಸ್ ಅಲ್ಲಾದ್ರೆ KPSC ಫಿಲಿಮ್ಸ್ ಅಲ್ಲಿ ಎಲ್ಲಿ ನಡೆದಿದೆ ಅಂತ ಕೇಳಬಹುದು. ಸೊ ಇಟ್ ಈಸ್ ಅಟ್ ಬ್ಯಾಂಗ್ಳೂರ್, ರೈಟ್. ಸೊ ಇದರ ಒಂದು ಉದ್ದೇಶ ಏನು ಅಥವಾ ನಮ್ಮ ರೈತರ ಆದಾಯವನ್ನ ಡಬಲ್ ಮಾಡ್ಲಿಕ್ಕೆ ಈ ರೀತಿ ಮೇಳಗಳು ಯಾವ ರೀತಿ ಸಹಾಯ ಆಗುತ್ತೆ ಅಂತಕ್ಕಂಥದ್ದರ ಮೇಲೆ ಕ್ವಶನ್ ಅನ್ನ ಕೂಡ ಇಲ್ಲಿ ಕೇಳಬಹುದು. ಇನ್ನು ಫರ್ದರ್ ಏನೇ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು.